ನಾನು ಗಿರೀಶ್ ಮಟ್ಟಣ್ಣವರ್. ದೂತ ಧರ್ಮಸ್ಥಳ ಹಾರರ್ MD ಸವಿ ಮಾಡಿದಂತಹ ಆ ಒಂದು ಎಪಿಸೋಡ್ ಧರ್ಮಸ್ಥಳ ಹಾರರ್ ಭಾಗ 1 ಡಿಲೀಟ್ ಮತ್ತು ಭಾಗ 2 ಸಾಕ್ಷಿನಾಶ. ಸ್ವಲ್ಪದರಲ್ಲಿಯೇ ವಿಡಿಯೋ ಕೂಡ ನಾಶ ಆಗ್ತಾ ಇದೆ. ಧರ್ಮಸ್ಥಳ ಹಾರರ್ ಭಾಗ 1 ಏನಿತ್ತು, ಇಲ್ಲಿವರೆಗೆ 1,99,00,000 ಆಲ್ಮೋಸ್ಟ್ 2 crores ಅನ್ಕೊಳ್ಳಿ. ಸಮೀರ್ ಸಿಸ್ಟಮಲ್ಲಿ ಆಲ್ಮೋಸ್ಟ್ ಅದು 20 million ಅಂತಲೇ ತೋರಿಸ್ತಾ ಇದೆ. 1,99,07,000 ಆರ್ ಸಮಥಿಂಗ್ ಏನೋ ಇದೆ. 2 crores ವರೆಗೆ 2 ಕೋಟಿ ಜನ ನೋಡಿದರು. ಬರೀ 2 ಕೋಟಿ ಅಲ್ಲ, ಇನ್ಸ್ಟಾಗ್ರಾಮ್ ಬೇರೆ ಬೇರೆ ಇದರಲ್ಲಿ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಅದನ್ನು ನೋಡಿದ್ದಾರೆ. ರಾಜ್ಯದ ಪ್ರತಿಯೊಬ್ಬ ಜನರು ಕೂಡ ಅರ್ಥ ಮಾಡಿಕೊಂಡ್ರು. ಇವರು ಸಂಪೂರ್ಣವಾಗಿ ಧರ್ಮಸ್ಥಳ ನೇತ್ರಾವತಿ ತೀರದ ವಿಶ್ವವಿಖ್ಯಾತ ಕುಟುಂಬ, ಆ ಕುಟುಂಬದ ಏನೋ ಧರ್ಮದ ಕಾಂಟ್ರಾಕ್ಟರ್ ಸಂಪೂರ್ಣವಾಗಿ ಬೆತ್ತಲಾದರು. ಅಂಗಿ, ಚೊಣ್ಣ, ಬನೀನ ಎಲ್ಲ ಕಳ್ಚ್ಕೊಂಡು ಬೆತ್ತಲಾದರು. ಉಳಿದಿದ್ದು ಒಂದೇ ಉಡ್ದಾರ ಉಳಿಸ್ಕೊಳ್ಳೋಕ್ಕೆ ಕೋರ್ಟಿಗೆ ಹೋಗಿ ಹರಸಾಹಸಪಟ್ಟು 2 ಕೋಟಿ ಜನ ನೋಡಿದ ಮೇಲೆ ಅದನ್ನು ಹರಸಾಹಸಪಟ್ಟು ಬ್ಲಾಕ್ ಮಾಡಿಬಿಟ್ಟು ಡಿಲೀಟ್ ಮಾಡಿಬಿಟ್ಟು ಅಂಥೇಳಿ ಈಗ ಚೇರ್ಸ್ ಅಂತ ಮಾಡ್ತಾ ಇದ್ದಾರೆ. ಕಬಾಬ್ ತಿಂದು ಇರುವೆನ್ನೂ ಕೊಲ್ಲದವರು, ಸೊಳ್ಳೆಯನ್ನೂ ಕೊಲ್ಲದವರು ಕಬಾಬ್ ತಿಂದು ಈಗ ಚೇರ್ಸ್ ಅಂತ ಮಾಡ್ತಾ ಇದ್ದಾರೆ. ಇವ್ರ ತಲೆಯಲ್ಲಿ ಏನಾಯ್ತು ನನಗಂತೂ ಗೊತ್ತಿಲ್ಲ. ಸೆಕೆಂಡ್ ವಿಡಿಯೋ ಸೇಮ್ ರೀಸನ್ ಇಟ್ಟು ಕೋರ್ಟಿನ ಒಂದು ಅದರ ಹಳೇದದು ಸಮೀರ್ ಮೇಲೆ ಯಾವುದೇ ಆದಂಥ ನೋಟಿಸ್ಗಳು ಬಂದಿದ್ದಿಲ್ಲ. ಕೋರ್ಟು ಕೂಡ ಹೆಂಗೆ ಕಣ್ಣು ಮುಚ್ಕೊಂಡು ಆದೇಶ ಕೊಡ್ತಾ ಇದೆಯೋ, ಯಾವುದು ಅದು ಸಿಟಿ ಸಿವಿಲ್ ಕೋರ್ಟ್ ಅಂತೆ ಹೆಂಗೆ ಆದೇಶ ಕೊಡ್ತಾ ಇದೆಯೋ ಖಂಡಿತ ಗೊತ್ತಿಲ್ಲ. ಆದರೂ ಕೂಡ ಕಣ್ಣು ಮುಚ್ಕೊಂಡು ಏನೋ ಆದೇಶ ಕೊಟ್ಟು ಅದನ್ನು ಪ್ರಶ್ನೆ ಮಾಡ್ತೀವಿ, ಕಾನೂನು ರೀತಿ ಪ್ರಶ್ನೆ ಮಾಡ್ತೀವಿ. ಇದರಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತ ಹೇಳಿದರೆ, ಪ್ಲೆಂಟಿಫ್ ಯಾರಿದ್ದಾರೆ, ಶೀನಪ್ಪ ಮತ್ತು ಸುಕೇಶ್, ಅವರು ಯಾರು ಅಂತ ಜನರಲ್ ಪಬ್ಲಿಕ್ಕಿಗೆ ಗೊತ್ತೇ ಇಲ್ಲ. ಅವನ ಹೆಸರು ಕೂಡ ಉಲ್ಲೇಖ ಆಗಿಲ್ಲ, ಅವ್ರ ಹೆಸರೇ ಆ ವಿಡಿಯೋದಲ್ಲಿ ಬಂದಿಲ್ಲ. ಅವ್ರು ಹೇಳ್ತಾರೆ ನೋವಾಯಿತು ಮನಸ್ಸಿಗೆ, ಡಿರೋಗೇಟರಿ ಸ್ಟೇಟ್ಮೆಂಟ್, ಮಾನನಷ್ಟ ಮೊಕದ್ದಮೆ, ಮಾನನಷ್ಟವಾಗುವ ರೀತಿಯಲ್ಲಿ ವಿಡಿಯೋದಲ್ಲಿ ಇದೆ ಅಂತ ಅವರು ಕೊಡ್ತಾರೆ. ಥರ್ಡ್ ಪರ್ಸನ್ ಅಂದರೆ ಲೋಕಸ್ ಸ್ಟ್ಯಾಂಡಿನೇ ಇಲ್ಲ, ಅದಕ್ಕೆ ಲೋಕಸ್ಸೇ ಇಲ್ಲ. ಯಾರಿಗೆ ಅವಮಾನ ಆಗಿರ್ತದೆ ಅವನು ಕೊಡಬೇಕು. ಇಲ್ಲಿ ಈ ಶೀನಪ್ಪ, ಈ ಯೂಟ್ಯೂಬರ್ಗಳಿಗೆ ಗೊತ್ತಿದೆ ಎಲ್ಲರಿಗೂ, ಈ ಒಂದು ನೋಟಿಸ್ ಕೊಟ್ಟು ಬ್ಲಾಕ್ ಮಾಡಿ ಎಲ್ಲ ಯೂಟ್ಯೂಬ್ಗಳನ್ನು ಬ್ಲಾಕ್ ಮಾಡಿಸ್ತಕ್ಕಂತಹ ಅದೇ ಶೀನಪ್ಪ MD ಸಮೀರ್ಗೆ ದೂತ ಅಂದರೆ 8 ಜನನ್ನ ರೆಸ್ಪಾಂಡೆಂಟ್ಸ್ ಮಾಡಿದ್ದಾರೆ. 4 ಫಸ್ಟ್ 4 ಏನಿದೆ ಸಮೀರ್ ಬೇರೆ ಬೇರೆ ಏನೋ ದೂತ ಮತ್ತು ಅವ್ರದ್ದು ಬೇರೆ ಬೇರೆ ಯೂಟ್ಯೂಬ್ ಇದೆ, ಅದಕ್ಕೆ ಇನ್ಸ್ಟಾ, ಫೇಸ್ಬುಕ್ಕು ಎಲ್ಲನೂ ರೆಸ್ಪಾಂಡೆಂಟ್ಸ್ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಸಂಬಂಧ ಇಲ್ಲದೆ ಇರುವಂಥ ವ್ಯಕ್ತಿ, ಆ ವಿಡಿಯೋದಲ್ಲಿ ಅವನ ಹೆಸರು ಕೂಡ ಉಲ್ಲೇಖ ಆಗದೆ ಇರುವಂಥ ವ್ಯಕ್ತಿ, ಕೋರ್ಟಿನ ಒಂದು ನೋಟಿಸನ್ನು ತೋರಿಸಿ, ಆ ಕೋರ್ಟ್ನವ್ರು ಯಾವ ರೀತಿ ಯಾಕೆ ಹೆಂಗೆ ಬರೀತಾರೆ ಅದು ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ. ಅವರು ಈ 2ನೇ ವಿಡಿಯೋದನ್ನು ಕೂಡ ರಿಪೋರ್ಟ್ ಮಾಡಿ ಅದನ್ನು ಸ್ಟಾಪ್ ಮಾಡಿಸ್ತಾ ಇದ್ದಾರೆ. ಅಂದರೆ ನಿನ್ನೆ ರಾತ್ರಿವರೆಗೆ ಈ ಅಪ್ಲೋಡ್ ಮಾಡಿ 18-20 ತಾಸಲ್ಲಿ 32-33 ಲಕ್ಷ ಜನ ವೀಕ್ಷಣೆ ಮಾಡಿದರು. ಇದೊಂದು ಇತಿಹಾಸನೇ, ಇದು ರೆಕಾರ್ಡ್ ಬ್ರೇಕ್ ಅಂದರೆ ದೊಡ್ಡ ಮಟ್ಟದ ಒಂದು ದಾಖಲೆ ಇದು. ಈ ರೆಕಾರ್ಡ್ ಬ್ರೇಕ್ ಮಾಡೋಕ್ಕೆ ಬಹುಶಃ ಸಮೀರ್ ಹೇಳ್ತಾ ಇದ್ದ, ಅಣ್ಣ ನನ್ನ ಕಡೆ ನನಗೆ ಮಾಡೋಕ್ಕಾಗೋದಿಲ್ಲ ಇದನ್ನ ಅಂತೇಳಿ, ನಾನೇ ಇನ್ನೊಂದು ವಿಡಿಯೋ ಮಾಡಿದರೆ ಈ ಒಂದು ರೆಕಾರ್ಡ್ ಬ್ರೇಕ್ ಮಾಡೋಕ್ಕಾಗೋದಿಲ್ಲ, ಮೊದಲನೇ ವಿಡಿಯೋದಂತರೂ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಅಂತ ಒಂದು ಅದು ಯಾವುದದು ವಿಡಿಯೋ, ಸಾಕ್ಷಿನಾಶದ ವಿಡಿಯೋ, ಸಾಕ್ಷಿನಾಶದ ಏನಿದೆ ಮಾಹಿತಿ ಇರುವಂಥದ್ದು. ವಾರ್ಜಾಚಾರ್ತಿ ಯಾಕೆ ಸತ್ಲು, ಆನಂತರ ಇನ್ನೊಂದು ನೀವು ಎಲ್ಲರೂ ಕೂಡ ಅದನ್ನು ಗಮನಿಸಬೇಕು. ಆ ವಿಡಿಯೋದಲ್ಲಿ ಅದು ಈಗ ಬ್ಲಾಗ್ ಮಾಡ್ತಾ ಇದ್ದಾರೆ. ಇನ್ನೊಂದು ಒಳ್ಳೆಯ ಸಂಗತಿ, ಸ್ವತಃ ಸಮೀರ್ ಮತ್ತು ನಾನು ಕೂಡ ಮಧ್ಯಾಹ್ನ ತಿಳಿಸಿದ್ದೆ, ಯಾವುದೇ ಯೂಟ್ಯೂಬರ್ಗಳಿಗೆ ಅಥವಾ ಈ ಪೇಜ್ ರೈಟರ್ಸ್ಗಳಿಗೆ
ಯಾವುದೇ ರೀತಿಯಾದಂಥ ಕಾಪಿರೈಟ್ ಸ್ಟ್ರೈಕ್ ಬರುವುದಿಲ್ಲ. ಯಾರು ಬೇಕಾದರೂ ಕೂಡ ಅದನ್ನ ತಾವು ತಮ್ಮ ಇದರಲ್ಲಿ ಯೂಟ್ಯೂಬ್ಗಳಲ್ಲಿ ಅಪ್ಲೋಡ್ ಮಾಡಬಹುದು. ಇದಕ್ಕಿಂತ ಒಳ್ಳೆ ಮನಸ್ಸು ಬೇಕೇನ್ರಿ? ಇವನು ಒಬ್ಬನು ಯಾವನೋ ನಕಲಿ ಪತ್ರಕರ್ತ ಯಾವುದೋ ಒಂದು ತಂದು ಯೂಟ್ಯೂಬ್ನಲ್ಲಿ ಇದ್ದಿದ್ದನ್ನ ಕೂಡ್ಲಾ ರಾಂಪೇಜ್ ಅಜಯ್ ಅಂಚನ್ ಹಾಕಿದ್ದಕ್ಕೆ ಅದನ್ನು ಸ್ಟ್ರೈಕ್ ಕೊಟ್ಟು ಎಲ್ಲಿ ತನ್ನ ಬಂಡವಾಳ ಬಯಲಾಕತ್ತಂತೇಳಿ ಸ್ಟ್ರೈಕ್ ಮಾಡಿ ಓಡಿ ಹೋಗ್ಬಿಟ್ಟ. ಆ ಎಲ್ಲ ಸಿಬ್ಬಂದಿಗಳಿಗೆ ಇವನು ಮೆಸೇಜ್ ಹಾಕ್ತಾನೆ, ಸರ್ಚ್ ಮಾಡ್ರಿ, ಒಂದು ವೈದ್ಯಂದು ಮೆಸೇಜ್ ಹಾಕ್ತಾನೆ, ಅದನ್ನು ನೀವು ಕಮೆಂಟ್ ಮಾಡಬೇಕು. ಅಂದ್ರೆ ಇವನು ಹೆಂಡತಿ ಬರೆದಂತ ಆರ್ಟಿಕಲ್ ಅನ್ನ ಓದಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫಾರ್ವರ್ಡ್ ಮಾಡಬೇಕು. CID ಅಧಿಕಾರಿಗಳಿಗೆ ಬೇರೆ ಕೆಲಸ ಇಲ್ಲನು? ಇವನು ಹೆಂಡತಿ ಬರೆದಿದ್ದು ಓದಿ ಕಮೆಂಟ್ ಮಾಡಬೇಕಾ? ಅದು ಯಾವ ಆರ್ಟಿಕಲ್? ಸೌಜನ್ಯ ಹೋರಾಟವನ್ನ ಗೇಲಿ ಮಾಡಿದಂತ ಆರ್ಟಿಕಲ್. ಬಿಸ್ಕೆಟ್ ಹಾಕಿರ್ತಾರದು ಎಲ್ಲರಿಗೂ ಗೊತ್ತಿದೆ, ಅದೇನು ನಾನು ಬಿಡಿಸಿ ಹೇಳ್ಬೇಕಾಗಿಲ್ಲ. ಮೂಳೆ ಹಾಕಿರ್ತಾನೆ ಅವನು, ಇವ್ರು ನೆಕ್ತಾ ಏನೋ ಬರೆದಿರ್ತಾರೆ, ವಾಟ್ ಎವರ್. ನಾಚಿಕೆ ಸ್ವಲ್ಪನೂ ಕೂಡ ಬೇಡ. ಯಾವ ರೀತಿ ಇವರು CIDಯನ್ನು, ಆಮೇಲೆ ಅದೇ CIDಯಲ್ಲಿ ಇದೇ ಯೋಗೀಶ್ ಇದ್ದಾನೆ. ಈಗ ಆ ಯೋಗೀಶ್ ಇದ್ದಾನಲ್ಲ, ಪುಣ್ಯಾತ್ಮ ಮಹಾನುಭಾವ, ಪೂರ್ತಿ ಸಂಪೂರ್ಣ ಇದೇ ಒಂದು ಮುಂದೆ ಇದೆ. ಅದು ಬೇಡ, ಈಗ ಮಾತಾಡೋದಿಲ್ಲ, ಸರಿಯಾಗಿ ಅನ್ಸೋದಿಲ್ಲ. ಅದೇ ವ್ಯಕ್ತಿ CIDದಲ್ಲಿದ್ದಾನೆ, CID ಸೈಬರ್ ಸೆಲ್ ಅಲ್ಲಿ. ಇವರು ಸೇರ್ಕೊಂಡು ಒಳ್ಳೆ ಆಟ ನಡೆಸ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾರೆ. ಆನಂತರ ಒಂದು ವಿಚಿತ್ರ ನೋಡಿ, ನೀವು ಕೋರ್ಟ್ ಹಾಲ್ನಲ್ಲಿ, ಹೈಕೋರ್ಟ್ ಹಾಲ್ನಲ್ಲಿ ಆದಂತಹ ವಾದ ವಿವಾದ ನೋಡಿರ್ಬೇಕು ನೀವು. ಅದರಲ್ಲಿ ಸ್ಟೇಟ್ ಪ್ರಾಸಿಕ್ಯೂಟರ್ ಆಕ್ಚುಲಿ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ವರ್ಸಸ್ ಅವ್ರದ್ದು ಏನು ಇಲ್ಲ, ಬಡ್ಡಿ ಪೂಜ್ಯವ್ರದ್ದು ಏನು ಇಲ್ವೇ ಇಲ್ಲ. ಆದರೂ ಕೂಡ ಆ ಸ್ಟೇಟ್ ಪ್ರಾಸಿಕ್ಯೂಟರ್ ಆದವ್ರು ಎತ್ತಿ ಹೇಳ್ತಾ ಇದ್ದಾರೆ, ಡಿರೋಗೇಟರಿ ಮಾಡ್ತಾ ಇದ್ದಾರೆ. ಅರೆ ಇಲ್ಲಿ SPP ಅವರು ಏನ್ ಕೆಲಸ ಮಾಡ್ತಾ ಇದ್ರಿ ನೀವು? ನಿಮಗೆ ಸಂಬಂಧನೇ ಇಲ್ಲದು. ಈ ಮೊನ್ನೆ ಏನು ಇಂತಲ್ಲಿ ಪರ್ಮಿಷನ್ಗೋಸ್ಕರ ಹೈಕೋರ್ಟಿಗೆ ಹೋಗಿದ್ರು, ಪರ್ಮಿಷನ್ ಅನ್ನ ಸುಳ್ಳು ಏನನ್ನು ತಿರುಚಿ ಮಾಡಿ ಹೈಕೋರ್ಟ್ ಆದೇಶವನ್ನು ತಿರುಚಿ ಹೇಳ್ತಾ ಇದ್ರು. ಅದಕ್ಕೂ ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಸಂಬಂಧನೇ ಇಲ್ಲ. ಅಂತದ್ರ ಡಿರೋಗೇಟರಿ ನೀವು ಯಾರ ರಕ್ಷಣೆಗೋಸ್ಕರ ನಿಂತಿದ್ದೀರಿ? ಆಮೇಲೆ ಇದು ಮಿಸ್ಟರ್ ವೈದ್ಯ ಅನ್ನೋನು ಎಷ್ಟು ಒಳಗಡೆ ಇಟ್ಕೊಂಡು ಎಷ್ಟು ವ್ಯವಸ್ಥೆಯನ್ನ ಕೊಳಕು ಮಾಡಿಬಿಟ್ಟಿದ್ದಾರೆ, ಎಷ್ಟು ವ್ಯವಸ್ಥೆ ಕೊಳತು ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವರೆಲ್ಲ ಸೇರ್ಕೊಂಡು ಅತ್ಯಾಚಾರಿಗಳ ಪರವಾಗಿ ಇಲ್ಲಿ ಲಾಬಿ ಮಾಡೋದು, ಇಲ್ಲಿ CIDಯಲ್ಲಿ ಇದ್ಕೊಂಡು. ಅದಕ್ಕೆ ನಾನು CID ಮುಖ್ಯಸ್ಥರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇಂಥವ್ರನ್ನ ಇಟ್ಕೊಳಕ್ ಹೋಗಬೇಡಿ. ಯಾಕಂದ್ರೆ ಇನ್ ಮೇಲೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದೆ, ನಾವು ಅದನ್ನೆಲ್ಲ ಕೂಡ ಕೊಡ್ತಾ ಇದ್ದೀವಿ. ಈ ಹಿಂದೆನೂ ಕೂಡ ಗಮನಕ್ಕೆ ತಂದಾಗಿದೆ. ಇಂತಹ ನೀಚರನ್ನ ದಯವಿಟ್ಟು ಇಟ್ಕೊಳಕ್ ಹೋಗಬೇಡಿ. ಇಲಾಖೆಗೆ ಇಂಥವರಿಂದಾನೇ ಒಂದು ಕೆಟ್ಟ ಹೆಸರು ಬರ್ತಾ ಇದೆ.